ನಾಳೆ ಕನ್ನಡ ಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್. ತುಮಕೂರಿನಲ್ಲಿ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದ್ದು, ಕನ್ನಡ ಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದು, ನಾಳೆ ರಾಜ್ಯಾದ್ಯಂತ ಪ್ರತಿಭಟನಾ ಕಿಚ್ಚು ಜೋರಾಗಲಿದೆ. ಇತ್ತ ತುಮಕೂರಿನಲ್ಲೂ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದು, ಬಂದ್ಗೆ ಸಕಲ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲೆಯ ಕನ್ನಡ ಸೇನೆ ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ನಗರದ ವಿವಿಧ ಕಡೆ ಕರಪತ್ರಗಳನ್ನು ಹಂಚುವ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದ್ರು. ತುಮಕೂರಿನಲ್ಲಿ ಬಂದ್ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಕೋರಲಾಯಿತು. ಇನ್ನು ನಾಳೆ ತುಮಕೂರು ನಗರದ ಟೌನ್ ಹಾಲ್ ಸರ್ಕಲ್ನಿಂದ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಲು ಸಂಘಟನೆಗಳು ಸಿದ್ಧತೆ ಮಾಡಿಕೊಂಡಿವೆ. ಸರ್, ಕನ್ಫರ್ಮ್ ಆಗಿ ನಾಳೆ ಬಂದಿರುತ್ತೆ. ಯಾಕಂದರೆ ಕಾವೇರಿ ಹೋರಾಟಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಕರೆ ಕೊಟ್ಟಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಟೌನ್ ಹಾಲ್ ಸರ್ಕಲ್ ನಾಳೆ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಸಂಘದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ನಾವು 7 ಗಂಟೆಗೆ ಟೌನ್ ಹಾಲ್ ಸರ್ಕಲ್ಗೆ ಎಲ್ಲ ಸೇರ್ಕೊತೀವಿ. 7 ಗಂಟೆಗೆ ಶುರು ಮಾಡಿ ಸುಮಾರು ನಾವು ಒಂದು ಬಸ್ ಸ್ಟ್ಯಾಂಡ್ ಚರ್ಚ್ ಸರ್ಕಲ್ವರೆಗೂ ಬಂದು ಅಲ್ಲಿಂದ ಸಿರಾನಿ ರೋಡು, MG ರೋಡು, KRX ಸ್ಟೇಷನು ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಕೊಡುವಂಥ ಕೆಲಸ ಮಾಡ್ತೀವಿ. ನಾಳೆ ಯಾವುದೇ ಕಾರಣಕ್ಕೂ ಅಂಗಡಿ ಮಳಿಗೆಯವರಾಗಿರ್ಬೋದು, ಹೋಟೆಲ್ನವರಾಗಿರ್ಬೋದು, ಹಾಗೆ ಕೈಗಾರಿಕಾ ಪ್ರದೇಶದವರಾಗಿರ್ಬೋದು, ಫ್ಯಾಕ್ಟ್ರಿಯವರಾಗಿರ್ಬೋದು, ಪ್ರತಿಯೊಬ್ಬರೂ ದಯಮಾಡಿ ತಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು. ಯಾಕಂದರೆ ಇವತ್ತು ಕಾವೇರಿ ನೀರು ನಮಗೊಬ್ಬರಿಗೆ ಬೇಕಾಗಿಲ್ಲ, ಇಡೀ ಕರ್ನಾಟಕಕ್ಕೆ ಜನತೆಗೆ ಬೇಕಾಗಿದೆ. ಇವತ್ತು ನೀವು ನೋಡಿದ್ರೆ ನಾಳೆ ಮುಂದಿನ ಪೀಳಿಗೆಗೆ ನಮಗೆ ನೀರು ಸಿಗಲ್ಲ. ಆ ವಿಚಾರವಾಗಿ ಹೋರಾಟ ನಾಳೆ ಸಂಪೂರ್ಣವಾಗಿ ಕರ್ನಾಟಕ ಬಂದ್ ಆಗ್ತಾಯಿದೆ. ಈ ಬಂದ್ಗೆ ಸ್ವಯಂ ಪ್ರೇರಿತವಾಗಿ ತಾವೆಲ್ಲ ಬಂದ್ ಕರೆ ಕೊಡಬೇಕು. ಯಾವುದೇ ಜಾತಿ ಭೇದ ಭಾವ ಇಲ್ದಂಗೆ ಈ ಒಂದು ಬಂದ್ಗೆ ಕರೆ ಕೊಡಬೇಕು. ಸುಮಾರು 2,000 ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರೋದ್ರ, ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾರೋ ಕೆಲವರು ಏನೋ ಕೊಟ್ಟಿಲ್ಲ ಅಂದರೆ ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇಡೀ ಕರ್ನಾಟಕ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ. ಸರ್, ನಾಳೆ ವಿಭಿನ್ನವಾಗಿ ಮಾಡ್ತೀವಿ. ಈಗ ನಾವು ಹೇಳಿ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ನಾವು ನಾಳೆ ಮಾಡ್ತೀವಿ. ತಾವೆಲ್ಲ ಮಾಧ್ಯಮದವರು ಹಾಗೆ ಪತ್ರಿಕಾ ಮಾಧ್ಯಮದವರು ದಯಮಾಡಿ ತಾವುಗಳೆಲ್ಲರೂ ಬಂದು ನಮಗೆ ಸಹಕರಿಸಬೇಕು. ಕಾವೇರಿ ನಿಮಗೂ ಸಮೇತ ಬೇಕು. ಅದಕ್ಕೋಸ್ಕರ ಬೆಂಬಲ ಕೊಡ್ತಾರೆ, ವಾಪಸ್ ಕೊನೆ ಹಂತದಲ್ಲಿ ಅದಕ್ಕೆ ಅವ್ರಿಗೆ ಹೇಳ್ತಾರೆ. ಸರ್, ದಯಮಾಡಿ ತಗೊಂಡವ್ರು ಬಂದು ಅವ್ರ ಮನೆಗಿರಲಿ. ನಾವಿರೋರಂತೂ ಸಂಪೂರ್ಣವಾಗಿ ಹೋರಾಟ ಮಾಡೋದಂತೂ ಸದಸ್ಯತ 100% ಕನ್ಫರ್ಮ್ ಆಗಿ ಕರ್ನಾಟಕ ಬಂದಾಗುತ್ತೆ. ತುಮಕೂರು ಜಿಲ್ಲೆ ಕನ್ಫರ್ಮ್ ಆಗಿ ನಾವು ಮಾಡೇ ಮಾಡ್ತೀವಿ ನಾಳೆ. ಒಟ್ನಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆ ತುಮಕೂರಿನಲ್ಲೂ ಬಂದ್ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು, ನಾಳೆ ಜಿಲ್ಲೆಯಲ್ಲಿ ಯಾವ ರೀತಿ ಬಂದ್ ಇರಲಿದೆ, ಯಾರ್ಯಾರು ಬೆಂಬಲ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.